ಏನ್ ಹೇಳ್ತಾ ಇದೀಯೇ? ಇದೆಂಗೆ ಅವ್ರ ತವ್ರ ಮನೆ ಹುಡ್ಗರೆ ಆದದು? ಅದೇ ಜಿ, ನೀವ್ ಹೇಳಿದ್ರಲ್ಲ ತವ್ರಿನ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ಬಿಟ್ ಬಾ ಅಂತ, ಅದ್ನೇ ಹೇಳ್ದೆ ಆಂಟಿಯ. ಅವ್ವ, ಆಟೋತಿಂದ ನೋಡ್ತಾನೆ ಇವ್ನಿ, ಏನ್ ಯೋಚನೆ ಮಾಡ್ತಿದ್ಯಾ ಅಂತದ್ದು? ಆ ದಿಕ್ಕು ದೆಸೆ ಇಲ್ದೇ ಇರೋಳು ಯಾರು? ಅವ್ವ, ಅದ್ ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾದದು? ಅವಳು ಯಾವಳಾದ್ರೆ ನಮ್ಗೇನು? ಲೇ ದಡ್ಡಿ, ಒಂದು ಫಂಕ್ಷನ್ಗೆ ನಮ್ಮನೆಯಿಂದ ಆಟೋ ತಗೊಂಡು ಒಯ್ತಾ ಇದೀವಿ ಪ್ರೀತಿಯಿಂದ ಅಂದ್ರೆ ಆ ಫಂಕ್ಷನ್ ಮಾಡೋರು ನಮ್ಮ ಮನೆಗೆ ಬಂದು ಕರಿಬೇಕಲ್ವೇ? ಹಂಗೆ ಯಾರಾದ್ರು ಕರೆದವ್ರೆ? ಇದ ಕಣಕ್ಕೆ ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಈ ಹುಡ್ಗನ್ ಮಗಳು ಸಾಮಾನ್ಯದಳಂತೂ ಅಲ್ಲ, ಏನೋ ಮಾಡಕ್ ಹೊಂಟವಳೆ. ಅವಳು ಏನಾನ ಮಾಡ್ಕೊಳ್ಳಿ ಬಿಡು ಸಾವಿತ್ರಿ, ಹಾಗೆ ಸುಮ್ಕೆ ಯಾರ್ ಸೀಮಂತು ಕೊಯ್ತಿದ್ದಳು ಅಂತ ಕುತೂಹಲಕ್ಕೆ ಅವಳನ್ನ ಕೇಳ್ತಾ ಇದ್ದೆ ಆಟೆಯ. ಯಾಕಕ್ಕೆ ನಮ್ತವನೇ ಮುಚ್ಚಿಡಕ್ ಪ್ರಯತ್ನ ಮಾಡಿ? ನಿನ್ ಮನ್ಸಿನಲ್ಲಿ ಏನೈತೆ ಅಂತ ನಮಗ್ ಸಂದಾಗ ಗೊತ್ತು. ನಿನ್ನ ಆಸೆ ಈಡೇರೋದಿಕ್ಕೆ ನಾವು ಕೈ ಜೋಡಿಸ್ತೀವಿ. ಅದೇ ರಾಮ ಸೇತುವೆ ಕಟ್ಟಕ್ಕೆ ಅಳಿಲ್ ಸೇವೆ ಮಾಡ್ತಲ್ಲ, ಹಂಗೆ ನಿನ್ ಪ್ರಯತ್ನಕ್ಕೆ ನಮಗೂ ಸೇವೆ ಮಾಡಕ್ಕೆ ಅವಕಾಶ ಕೊಡತ್ಗೆ. ನೀನ್ ಏನ್ ಹೇಳ್ತಿದ್ಯವ್ವ? ನನ್ಗೆ ಅರ್ಥ ಆಯ್ತಿಲ್ಲ. ನನ್ ಮನ್ಸೊಳಗೇನಿದ್ದತ್ತು? ಅದ್ಕೆ ನೀನು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಕಾಯ್ತಾ ಇದೀಯ ತಾನೇ? ಇದು ನಮಗೆ ಸಂದಾಗ ಗೊತ್ತು. ಅದ್ಕೆ ಅವಳ ವಿರುದ್ಧವಾಗಿ ಒಂದೇನಾರು ಅವಕಾಶ ಸಿಗ್ತದ ಅಂತ ಕಾಯ್ತಾ ಇದ್ದೀರಾ ಅಂತಾನು ನಂಗೆ ಸಂದಾಗ ಗೊತ್ತು. ಅವಳ ಮ್ಯಾಕೆ ನಿಮ್ಮಷ್ಟೇ ದ್ವೇಷ ಕೋಪ ನಮಗೂ ಅದೇ. ಅದ್ಕೆ ಹೆಂಗಾರು ಮಾಡಿ ಅವಳನ್ನ ಈ ಅಟ್ಟಿ ಬಿಟ್ಟು ಆಚೆಗೆ ಹಾಕ್ಬೇಕು. ಆವಾಗ್ಲೇ ನಮ್ಗೆ ನಿಮ್ಮಿಬ್ರಿಗೂ ನೆಮ್ಮದಿ. ಸರಿ ಕಣವ, ಈಟ್ ಹೇಳ್ತಾ ಇದೀಯ. ಅವಳನ್ನ ಮನೆಯಿಂದ ಕಳ್ಸೋ ಉದ್ದೇಶ ನನಗಿಲ್ಲ. ನಿನ್ಗೋಸ್ಕರ ಈ ಕೆಲಸ ಮಾಡ್ತೀನಿ. ಈಗ ವಿದ್ಯಾ ಯಾರ್ ಸೀಮಂತಕ್ಕೆ ಹೋಯ್ತಾವಳೆ ಅಂತ ಗೊತ್ತಾದ್ರೆ ಒಂದ್ ಆಟ ಆಡ್ಬೋದು. ಅಯ್ಯೋ, ಅದ್ಕೇನಂತೆ, ನನ್ ಮಗಳಿಲ್ವೇ? ಅವಳು ಎಲ್ಲೋ ಹೋಯ್ತಾಳೆ, ಯಾರ್ ಸೀಮಂತಕ್ಕೆ ಹೋಯ್ತಾಳೆ ಎಲ್ಲ ತಿಳ್ಕೊಂಡ್ ಬಂದ್ಬಿಡ್ತಾಳೆ. ವಿನಂತಿ, ದಿಟ್ವಾಗ್ಲೂ ಈ ಕೆಲ್ಸ ನಿನ್ನಿಂದ ಆಯ್ತದೇನವ? ಯೋಚನೆ ಮಾಡ್ಬಿಡತ್ತೆ. ಅವಳು ಎಲ್ಲೋಯ್ತಾಳೆ, ಏನ್ ಮಾಡ್ತಾಳೆ ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ ಮುಂದಕ್ಕೆ ತಂದು ಮಡಗ್ತೀನಿ. ನೀನ್ ಆಟ ಮಾಡವ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತವ ನಾನು ಹೇಳ್ತೀನಿ. ನನ್ನ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಳಕ್ಕೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ. ನೀನು ಮತ್ತೆ ಭದ್ರ ಬಂದು ನನ್ ಶ್ರೀಮಂತ ಶಾಸ್ತ್ರ ನಡ್ಸ್ಕೊಟ್ಟಿರಾ. ನಾನು ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಸೀಮಂತ ಸಂದಾಗ್ ಮಾಡಿ ನಿಮ್ ಆಸೆನ ಪೂರೈಸ್ತೀವಿ. ಭವಾನಿ ಅಕ್ಕಂಗೇನೋ ಮಾತ್ ಕೊಟ್ಟು ಬಂದೀವ್ನಿ, ಆದ್ರೆ ಗೌಡ್ರನ್ ಹೆಂಗ್ ಕರ್ಕೊಂಡ್ ಹೋಗೋದು? ಓ, ಇಲ್ಲೇ ಕುಂತಿದ್ಯಾ? ಊಟ ಮಾತ್ರ ಇವತ್ತು ಆ ಪಕೋಡ ಮಾಡಿದ್ರಲ್ಲಮ್ಮಿ, ಏನ್ ಸಖತ್ತಾಗಿ ಮಾಡಿದ್ರಮ್ಮಿ. ಆ ರಸಮ್ ಅಂತೂ ಯಪ್ಪ, ಓ ಬಾಯಿಗಿಟ್ರೆ. ಆ ಖೀರಂತೂ ಏನ್ ಸಂದಾಗಿತ್ತಮ್ಮಿ. ಅಮ್ಮಿ ಅಮ್ಮೆ, ಇದ್ಯಾಕಮ್ಮಿ ಹಿಂಗ್ ಕೂತಿದ್ದಿ? ಗೌಡ್ರೆ, ನಾನು ಏನ್ ಕೇಳಿದ್ರುವೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ ನಿನ್ ಮಾತನ್ನ ನಡ್ಸ್ಕೊಡ್ತೀನಿ ಅಂತ ಕೊಟ್ಟಿದ್ರಲ್ಲ, ಅದ್ದಿಟನಾ? ಅಮ್ಮೆ, ನಿಂಗ್ ವರ ಕೊಟ್ಟಿರೋದ್ ಯಾರು ಅನ್ಕೊಂಡಿದ್ಯಾ? ಅದು ಈ ಭದ್ರೇಗೌಡ. ಭದ್ರೇಗೌಡ ಏನಾದ್ರು ಒಂದ್ಕಿತ ಮಾತ್ ಕೊಟ್ರೆ ಮುಗಿತು ಕಣಮ್ಮೆ, ಅದು ಮುಗ್ದಂಗೆ ಲೆಕ್ಕ. ಅಮ್ಮಿ, ಅದ್ ಸರಿ, ಅದನ್ನ ಯಾಕೆ ಈಗ ಕೇಳ್ತಾ ಇದ್ದಿ?
ವರ ಕೇಳೋ ಟೈಮ್ ಬಂದದೆ. ಹೌದೇನಮ್ಮೆ, ಈಟ್ ಬರ್ರೆ ಅದನ್ನ ಕೇಳೋ ಟೈಮ್ ಬಂದ್ಬಿಡ್ತೆ. ಅದೇನು ಅಂತ ಕೇಳಮ್ಮೆ. ಗೌಡ್ರೆ, ಒತ್ತಾರಕ್ಕೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ. ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಆಯ್ತು ಬಿಡಮ್ಮೆ, ಅದಕ್ಕೇನಂತೆ ಕರ್ಕೊಂಡು ಹೋಯ್ತೀನಿ. ಅದ್ ಸರಿ, ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ದಿ? ಗೌಡ್ರೆ, ಈಟ್ ಬೀಡ್ನೆ ಕೊಟ್ ಮಾತ್ ಮರ್ತೋದ್ರೆ? ಆದ್ ಬಿಡಮ್ಮೆ, ಅದಕ್ಕೆ ಯಾಕೆ ಕಣ್ಣಲ್ಲೇ ಕೆಂಡ ಕಾರ್ತಿ? ನೋಡಿ ಗೌಡ್ರೆ, ನೋಡ್ತಿದ್ದೀನಲ್ಲಮ್ಮೆ. ಸುಮ್ಕೆ ಕೇಳಿಸ್ಕೊಳ್ಳಿ. ಹ್ಮ್. ಕಾರಣ ಏನೇ ಆಗಿರ್ಲಿ, ಪರಿಸ್ಥಿತಿ ಎಂತದ್ದೇ ಇರ್ಲಿ, ಯಾರ ಮೇಲೂ ನೀವು ಕೋಪ ಮಾಡ್ಕೋಬಾರ್ದು. ಸರಿ ಬಿಡಮ್ಮೆ, ನಿನಗ್ ಮಾತು ಕೊಟ್ರಂಗೆ ನಿನ್ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಂಗೆ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸಾಕೆ? ಈಡ್ ಸಾಕು ನಮ್ಮ ಅಪ್ಪನ ಅಡಿಮಯ್ಯ. ಅಮ್ಮೇ ಅಮ್ಮೇ, ಈಟೆಯಾ ನನ್ಗೇನು ವರ ಕೊಡಕ್ಕಿಲ್ವೇ? ಎಲೆ ಭಕ್ತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವೆ. ಅದೇನು ವರ ಬೇಕು ಕೇಳು, ನನ್ನ ಕೈಲಾದರೆ ನಾನು ಕೊಡುವೆ. ಅವ್ವ ದೇವಿ, ಈ ವರವ ನಿನ್ ಬಿಟ್ರೆ ಯಾರು ಕೊಡಕ್ಕಾಗಿಲ್ಲ. ಇದು ವಸಿ ದುಬಾರಿ ಅದೇ, ನೀನ್ ಮನ್ಸ್ ಮಾಡಿದ್ರೆ ಕೊಡ್ಬೋದು. ಅಮ್ಮಿ, ಅತ್ತೆ, ಎಲ್ಲ ನೀವ್ ಹೇಳ್ದಂಗೆ ಮಡ್ಗಿವ್ನಿ. ಇನ್ನೊಂದ್ ಕಿತ ನೋಡ್ಬಿಡು, ಒಂದ್ ಪದಾರ್ಥ ಇಲ್ದೆ ಹೋದ್ರೆ ಅಪ್ಸಕನ ಆದಂಗೆ. ಎಲ್ಲ ಸರಿಯಾಗಿ ಅದೇ ಅತ್ತೆ. ಹಾ ಅತ್ತೆ, ನಾನು ಮತ್ತೆ ನಮ್ಮ ಮನೆಯವರು ಹೊಂಡಕ್ ಸಿದ್ಧ ಆಗಿದ್ದೀವಿ. ಸರಿ ಕಣವ, ನಿಂಗ್ ತಗೊಂಡೋಗಕ್ಕೆ ಅಂತವಾ ಎಲ್ಲ ಸಿದ್ಧ ಮಾಡಿಟ್ಟಿವ್ನಿ. ಅತ್ತೆ, ಹಂಗಾರೆ ನಾವು ಇದನ್ನೆಲ್ಲ ತಕೊಂಡೋಗ್ಬೇಕೆ? ಹೂ, ಮತ್ತೆ ಸೀಮಂತ ಶಾಸ್ತ್ರ ಅಂದ್ರೆ ತಟ್ಟೆ ತುಂಬಾ ಇದನ್ನೆಲ್ಲ ತುಂಬಿ ಬೊಸ್ರಿ ಹೆಂಗ್ಸಿಗೆ ಮೊಡ್ಲು ತುಂಬೋದು ಕಣೆ. ಲೆಕ್ಕವಾಗಿ ನೋಡಿದ್ರೆ ಇವನ್ನೆಲ್ಲ ಅವ್ರ ತವ್ರ ಮನೆಯಿಂದಲೇ ತಗೊಂಡೋಗ್ಬೇಕು. ಆ ಮಗಿಗೆ ಯಾರು ಇಲ್ಲ ಅಂದ್ಯಲ್ಲ, ಅದಕ್ಕೆ ನೀನೇ ಎಲ್ಲ ತಗೊಂಡೋಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಟ್ಬಿಟ್ ಬಾ. ಆಮ್ಯಾಕೆ ಇದನ್ನೆಲ್ಲ ಮುತ್ತೈದೆಯವರೇ ಮಾಡ್ಬೇಕು, ಅವ್ರವ್ರೇ ತಾನೇ? ಹ್ಞೂ ಅಜ್ಜಿ, ಅವರೆಲ್ಲ ಅವರೇ. ಆದ್ರೆ ಇಲ್ದೇ ಇದ್ದಿದ್ದು ತವ್ರಿನ ಉಡುಗೊರೆ ಹಾರೈಕೆ ಮಾತ್ರ. ಆದ್ರೆ ಈಗ ಅದೆಲ್ಲ ಸಿಕ್ಕದೆ ಬಿಡಿ. ಏನ್ ಹೇಳ್ತಾ ಇದೀಯೇ? ಇದೆಂಗೆ ಅವ್ರ ತವ್ರ ಮನೆ ಉಡುಗೊರೆ ಆದದು? ಅದೇ ಅಜ್ಜಿ, ನೀವು ಹೇಳಿದ್ರಲ್ಲ ತವ್ರಿನ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ಬಿಟ್ ಬಾ ಅಂತ, ಅದ್ನೇ ಹೇಳ್ದೆ ಆಂಟಿಯ. ಓ, ಹಂಗ ಹೇಳಿದ್ಯಾ? ಸರಿ ಬಿಡು. ಅತ್ತೆ, ಪೂಜೆ ಆಗ್ಬಿಟ್ರೆ ಇದನ್ನ ತಕೊಂಡೋಗ್ಬೋದು. ಸರಿ ಕಣವ, ಇರು. ಕ್ವಾಟ್ಲೆ, ಏ ಕ್ವಾಟ್ಲೆ, ನಿಮ್ ಸೇವೆಗೆ ಸದಾ ಸಿದ್ಧ. ಅಪ್ನೆ ಆಗ್ಲಿ ಅಜ್ಜವ. ಏ, ನಿನ್ ತರ್ಲೆ ಮಾತೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಪೂಜೆ ಮಾಡ್ಬಿಟ್ಟು ಕಾರಲ್ಲಿ ಮಡಗ್ಬಿಡು. ಆಟೆ ತಾನೆ, ಸರಿ ಅಜ್ಜವ. ಆ ಮಗಿಗೆ ಅಚ್ಚುಕಟ್ಟಾಗಿ ಸೀಮಂತ ಆಗಿ
ಯಾವುದೇ ತೊಂದರೆ ಇಲ್ಲದೆ ಹೆರಿಗೆ ಆಗುವಂಗ್ ಮಾಡಪ್ಪ. ಇವನ್ನೆಲ್ಲ ತಗೊಂಡೋಗಿ ಕಾರಲ್ಲಿ ಮಡ್ಗೋ. ಸರಿ ಅಜ್ಜವ. ನಿಧಾನ. ಅಜ್ಜಿ, ನಾನ್ ಬರೀ ಹೇಳಿದ್ದು ನಿಮ್ಗೆ ಸೀರೆ ಹಣ್ಣು ಮಾತ್ರ, ಆದ್ರೆ ನೀವು ಈಟೆಲ್ಲ ಕೊಟ್ಬಿಟ್ಟು ಕಳಿಸ್ತಿದ್ದೀರಾ. ಒಂದ್ ಹೆಣ್ಣು ಬಸುರಿ ಆದಾಗ ಅವಳಿಗೆ 108 ಬೈಕೆ ಇರ್ತವೆ ಕಣೆ. ತನ್ನ ತವ್ರ ಮನೆಯಿಂದಾನೇ ಇದೆಲ್ಲ ಆಗ್ಲಿ ಅನ್ನೋ ಆಸೆ ಇರ್ತದೆ ಅವಳಿಗೆ. ಅವಳ ಆಸೆ ತೀರ್ದಾಗ್ಲೇ ಯಾವ ತೊಂದರೆನೇ ಇಲ್ದೆ ಅವಳಿಗೆ ಹೆರಿಗೆ ಆಗೋದು. ಅಜ್ಜಿ ಅಂದಂಗೆ ನಿಮ್ಗೊಂದು ಹೇಳ್ಬೇಕಿತ್ತು. ಆ ಯೋನಿ ಅದು? ಐ ಲವ್ ಯು ಅಜ್ಜಿ. ಏನೇ ಹಂಗಂದ್ರೆ? ಅತ್ತೆ, ನೀವು ಅಂದ್ರೆ ಅವಳಿಗೆ ಶಾನೆ ಇಷ್ಟ ಅಂತೆ. ಓ ಹಂಗಂದ್ರೆ ಈಟು ದಿನ ಇಷ್ಟ ಇರ್ಲಿಲ್ವೋ? ಅಜ್ಜಿ ದಿಟ ಹೇಳ್ತಾ ಇದ್ದೀನಿ, ಮುಂಚೆ ನಂಗೆ ಇಷ್ಟನೇ ಇರ್ಲಿಲ್ಲ, ಆದ್ರೆ ಈಗ ಸಾನೆ ಇಷ್ಟ. ಐ ಲವ್ ಯು ಅಜ್ಜಿ. ಲೇ ಇವಳೆ, ಲೇ ಮೋನಾ, ಇವಳಿಗೆ ತಿಳುವಳಿಕೆ ಕಮ್ಮಿ ಅನ್ಕೊಂಡಿದ್ದೆ, ಆದ್ರೆ ಶಾನೆ ಬುದ್ಧಿವಂತೆ. ಎಲ್ಲ ತಿಳುವಳಿಕೆನೂ ಅದೇ. ಅದೇನೋ ಅಡಿಗೆ ಮನೆಯಲ್ಲಿ ಕೆಲಸ ಇದೆಯಾ ಅಂದಿದ್ಯಲ್ಲ, ಹೋಗು. ಸರಿ ಅತ್ತೆ. ದ್ಯಾವ್ರೆ, ಆ ಮಗಿಗೆ ನನ್ನ ಮೊಮ್ಮಗಳು ಅನ್ಕಂಡೆ ಎಲ್ಲ ಉಪಚಾರ ಮಾಡಿ ಕಳ್ಸಿದೀನಿ. ಒಳ್ಳೇದಾಗ್ಲಪ್ಪ ಅವಳಿಗೆ.